ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ವಿಜಯ್. ತಮ್ಮೆಲ್ಲರಿಗೂ ವಿಜಯ್ ರಿಯಲ್ ಎಸ್ಟೇಟ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಒಂದು ಅಮೇಜಿಂಗ್ ಆಗಿರುವಂತಹ 5 ಬೆಡ್ರೂಮಿನ ಹೊಸ ಡೂಪ್ಲೆಕ್ಸ್ ಮನೆಯನ್ನ ತೋರಿಸ್ತಾ ಇದ್ದೀನಿ. ಈ ಪ್ರಾಪರ್ಟಿಯ ಡೈಮೆನ್ಷನ್ 40x60 ಆಗಿದೆ. ಅಂದಹಾಗೆ ಸ್ನೇಹಿತರೆ, ಮೈಸೂರಿನಲ್ಲಿರುವಂತಹ ಈ ಹೊಸ ಡೂಪ್ಲೆಕ್ಸ್ ಮನೆ ಮಾರಾಟಕ್ಕಿರುವುದಿಲ್ಲ ಅಥವಾ ಬಾಡಿಗೆಗೂ ಕೂಡ ಇರುವಂತದ್ದಲ್ಲ. ಸ್ನೇಹಿತರೆ, ಈ ಮನೆಯನ್ನ ತೋರಿಸ್ತಾ ಇರೋ ಉದ್ದೇಶ, ಈ ಮನೆ ಹೊಂದಿರುವಂತಹ ಒಂದು ಅಟ್ರಾಕ್ಟಿವ್ ಇಂಟೀರಿಯರ್ ಡಿಸೈನಿಂಗ್ ಮತ್ತು ಅದರ ಮಹತ್ವವನ್ನ ತಮಗೆ ತಿಳಿಸ್ಕೊಡೋದಕ್ಕೆ ಈ ವಿಶೇಷವಾದಂತಹ ಎಪಿಸೋಡ್ ಅನ್ನ ಮಾಡಿರುವಂಥದ್ದು. ಸ್ನೇಹಿತರೆ, ಮೂಲತಃ ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿರ್ಬೇಕು ಅಂತ ಅಂದ್ರೆ ಅವನಿಗೆ ಬೇಕಾಗಿರುವಂಥದ್ದು ಬಟ್ಟೆ, ಊಟ ಮತ್ತು ಒಂದು ಸುಂದರವಾಗಿರುವಂತಹ ಮನೆ. ಸ್ನೇಹಿತರೆ, ಈ 3 ವಸ್ತುಗಳು ಅವನ ಇಷ್ಟಕ್ಕೆ ತಕ್ಕಂತೆ ಸಿಕ್ಬಿಟ್ರೆ ಮುಗೀತು, ಸ್ವರ್ಗಕ್ಕೆ 3 ಗೇಣು. ಸ್ನೇಹಿತರೆ, ಒಂದು ಗಾದೆ ಇದೆ, ಮದ್ವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ. ಇದರ ಅರ್ಥ, ಮದ್ವೆ ಮಾಡ್ದವನ್ಗೆ, ಮನೆ ಕಟ್ಟಿಸ್ದವನ್ಗೆ ಮಾತ್ರ ಅದರ ಕಷ್ಟ ಗೊತ್ತು ಅಂತ. ಸ್ನೇಹಿತರೆ, ನಾವು ಮನೆಗಳನ್ನ ಎಷ್ಟೇ ಚೆನ್ನಾಗಿ ಕಟ್ಟಿಸಿದ್ರೂ ಅದರ ಸೌಂದರ್ಯ ಹೊರ ಹೊಮ್ಮೋದು ಅದರ ಇಂಟೀರಿಯರ್ ಡಿಸೈನಿಂಗ್ ನಲ್ಲಿ ಮಾತ್ರ. ಹೌದು ಸ್ನೇಹಿತರೆ, ಕೆಲವು ಮನೆಗಳಿಗೆ ನಾವು ಭೇಟಿ ನೀಡಿದಾಗ ಆ ಮನೆಯ ಮೇನ್ ಡೋರ್ ಓಪನ್ ಮಾಡ್ತಿದ್ದ ಹಾಗೆ ಒಂಥರ ಪಾಸಿಟಿವ್ ವೈಬ್ಸ್ ಫೀಲ್ ಆಗುತ್ತೆ. ಶಿಸ್ತುಬದ್ಧವಾಗಿ ಫರ್ನಿಚರ್ ಅನ್ನ ಜೋಡಿಸಿರ್ತಾರೆ. ಗೋಡೆಗಳಿಗೆ, ಸೀಲಿಂಗ್ ಗಳಿಗೆ ಮನಸ್ಸಿಗೆ ಮುದ ನೀಡುವಂತ ಪೇಂಟ್ ಅನ್ನ ಮಾಡಿಸಿರ್ತಾರೆ. ಅಲ್ಲಿರೋ ವಸ್ತುಗಳನ್ನ ನೀಟಾಗಿ ಅರೇಂಜ್ ಮಾಡಿರ್ತಾರೆ. ಸ್ಪೇಸಿಂಗು, ಲೈಟಿಂಗು, ಕಲರ್ ಕಾಂಬಿನೇಷನ್, ಕಾಂಟ್ರಾಸ್ಟ್ ಸ್ಟೈಲು ನಮ್ಗೆ ತುಂಬಾನೇ ಇಷ್ಟವಾಗುತ್ತೆ. ಹಾಗಾದ್ರೆ ಇದೆಲ್ಲ ಏನು ಸ್ನೇಹಿತರೆ? ದಿಸ್ ಈಸ್ ನಥಿಂಗ್ ಬಟ್ ದಿ ಮ್ಯಾಜಿಕ್ ಆಫ್ ಇಂಟೀರಿಯರ್ ಡಿಸೈನಿಂಗ್. ಹೌದು ಸ್ನೇಹಿತರೆ, ಇಟ್ಸ್ ಇಂಟೀರಿಯರ್ ಡಿಸೈನಿಂಗ್. ಸ್ನೇಹಿತರೆ, ತಾವು ಕನ್ಸ್ಟ್ರಕ್ಷನ್ ಮಾಡುವಂತಹ ಅಪಾರ್ಟ್ಮೆಂಟ್ ಆಗ್ಲಿ, ಮನೆಗಳಾಗ್ಲಿ, ಬಂಗ್ಲೆಗಳಾಗ್ಲಿ, ಆಫೀಸ್ಗಳಾಗ್ಲಿ ಅಥವಾ ಯಾವುದೇ ಕಮರ್ಷಿಯಲ್ ಬಿಲ್ಡಿಂಗ್ ಗಳಾಗ್ಲಿ, ಈ ಇಂಟೀರಿಯರ್ ಡಿಸೈನಿಂಗಿನ ಮಹತ್ವ ಇದ್ದೇ ಇರುತ್ತೆ. ಸ್ನೇಹಿತರೆ, ತಾವೇನಾದ್ರೂ ಒಂದು ಹೊಸ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ಅಥವಾ ರಿನೋವೇಷನ್ ಮಾಡ್ತಾ ಇದ್ರೆ ಒಬ್ಬ ಇಂಟೀರಿಯರ್ ಡಿಸೈನರ್ ನ ಅವಶ್ಯಕತೆ ಇದ್ದೇ ಇರುತ್ತೆ. ಆದ್ರೆ ಸ್ನೇಹಿತರೆ, ತಾವು ಒಬ್ಬ ಎಕ್ಸ್ಪೀರಿಯನ್ಸ್ಡ್, ಪ್ರೊಫೆಷನಲ್, ರಿಲಯಬಲ್, ಟ್ಯಾಲೆಂಟೆಡ್, ಅಫ್ಕೋರ್ಸ್ ಹಾನೆಸ್ಟ್ ಇಂಟೀರಿಯರ್ ಡಿಸೈನರ್ ನ ಆಯ್ಕೆ ಮಾಡೋದು ಅತ್ಯಂತ ಮುಖ್ಯ. ಈ ಎಲ್ಲ ಗುಣಗಳನ್ನ ಹೊಂದಿರುವಂತಹ ಒಬ್ಬ ಒಳ್ಳೆ ಇಂಟೀರಿಯರ್ ಡಿಸೈನರ್ ನಮಗೆ ಸಿಕ್ಬಿಟ್ರೆ ನಾವುಗಳು ತುಂಬಾನೇ ಲಕ್ಕಿ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈ ಎಲ್ಲ ಕ್ಯಾರೆಕ್ಟರ್ಸ್ ಗಳನ್ನ ಹೊಂದಿರುವಂತಹ ಆ ಹಾರ್ಡ್ ವರ್ಕಿಂಗ್ ಮತ್ತು ಮೋಸ್ಟ್ ಟ್ಯಾಲೆಂಟೆಡ್ ಇಂಟೀರಿಯರ್ ಡಿಸೈನರೇ ಈ ಎಪಿಸೋಡಿನ ಕೇಂದ್ರ ಬಿಂದು. ಹೌದು ಸ್ನೇಹಿತರೆ, ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ಆ ಮೋಸ್ಟ್ ವ್ಯಾಲ್ಯೂಬಲ್ ಇಂಟೀರಿಯರ್ ಡಿಸೈನರ್ ಅನ್ನ ನಾವು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೇವೆ. ಸ್ನೇಹಿತರೆ, ಬರೋಬ್ಬರಿ 20 ವರ್ಷಗಳಿಂದ ತಮ್ಮ ಜೀವನವನ್ನ ಇಂಟೀರಿಯರ್ ಡಿಸೈನಿಂಗ್ಗೆ ಮುಡುಪಾಗಿ ಇಟ್ಟಿರುವಂತಹ ಒಬ್ಬ ಪ್ರೊಫೆಷನಲ್ ಅಂಡ್ ಕಮಿಟೆಡ್ ಇಂಟೀರಿಯರ್ ಡಿಸೈನರ್ ಅಂತ ಅವರನ್ನ ಅಂದ್ರೆ ತಪ್ಪಾಗ್ಲಾರ್ದು. ಸ್ನೇಹಿತರೆ, ಆ ಟ್ರಸ್ಟ್ಫುಲ್ ಇಂಟೀರಿಯರ್ ಡಿಸೈನರ್ ನ ಹೆಸರು ಶ್ರೀಯುತ ವಸೀಂ ಶೇಖ್. ಹೌದು ಸ್ನೇಹಿತರೆ, ಶ್ರೀಯುತ ವಸೀಂ ಶೇಖ್. ಇವರ ಹೆಮ್ಮೆಯ ಇಂಟೀರಿಯರ್ ಡಿಸೈನಿಂಗ್ ಕಂಪನಿಯ ಹೆಸರು VIT ಪ್ರಾಜೆಕ್ಟ್ಸ್. ಹೌದು ಸ್ನೇಹಿತರೆ, ತಾವು ಸರಿಯಾಗಿ ಕೇಳಿಸ್ಕೊಂಡ್ರಿ, VIT ಪ್ರಾಜೆಕ್ಟ್ಸ್. ಸ್ನೇಹಿತರೆ,
ನಮ್ಮ ವಸೀಂ ರವರು ಮೂಲತಃ ನಮ್ಮ ಉತ್ತರ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯಲ್ಲಿ ಜನಿಸಿದ ವ್ಯಕ್ತಿ. ಈವರೆಗೆ ಬರೋಬ್ಬರಿ 500 ಪ್ರಾಜೆಕ್ಟ್ಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಬರೋಬ್ಬರಿ 80ರಿಂದ 100 ಕಾರ್ಮಿಕರನ್ನ ಹೊಂದಿರುವಂತಹ ಇವರು ತುಂಬಾನೇ ಕ್ರಿಯೇಟಿವ್ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ಇವರು ಹೇಳಿದ ಸಮಯಕ್ಕೆ ಪ್ರಾಜೆಕ್ಟ್ಗಳನ್ನ ಪೂರ್ಣಗೊಳಿಸುವುದು ಇವರ ವಿಶೇಷತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ತಮ್ಮ ಯಾವುದೇ ಪ್ರಾಜೆಕ್ಟ್ಗಳಾಗಲಿ ಅತ್ಯಂತ ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ರೀಸನಬಲ್ ದರದಲ್ಲಿ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಬಹುಶಃ ನಾವೆಲ್ಲರೂ ಜೀವನದಲ್ಲಿ ಒಂದೇ ಒಂದು ಬಾರಿ ನಮ್ಮ ಮನೆಗಳನ್ನ, ಅಪಾರ್ಟ್ಮೆಂಟ್ಗಳನ್ನ, ಕಟ್ಟಡಗಳನ್ನ ನಿರ್ಮಾಣ ಮಾಡುವಂಥದ್ದು. ಆ ನಿಮ್ಮ ದೊಡ್ಡ ಕನಸುಗಳಿಗೆ ಒಬ್ಬ ಒಳ್ಳೆಯ ಇಂಟೀರಿಯರ್ ಡಿಸೈನರ್ನ ಹುಡುಕಾಟದಲ್ಲಿದ್ರೆ, ನಿಮ್ಮೆಲ್ಲ ಕುತೂಹಲಕ್ಕೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ, ನಿಮ್ಮ ಕನಸಿನ ಹುಡುಕಾಟಕ್ಕೆ ಈ ನಮ್ಮ VIT ಪ್ರಾಜೆಕ್ಟ್ಸ್ ಒಂದು ಸರಿಯಾದ ಉತ್ತರ. ಹೌದು ಸ್ನೇಹಿತರೆ, VIT ಪ್ರಾಜೆಕ್ಟ್ಸ್ ನಿಮ್ಮ ಜೀವನದಲ್ಲಿ ಒಂದು ಸರಿಯಾದ ಆಯ್ಕೆ. ಸ್ನೇಹಿತರೆ, ನಾನು ಮತ್ತೆ ಹೇಳ್ತಿದ್ದೀನಿ, ನಿಮ್ಮೆಲ್ಲ ಇಂಟೀರಿಯರ್ ಡಿಸೈನಿಂಗ್ ಕೆಲಸಗಳಿಗೆ ದಯವಿಟ್ಟು ಒಮ್ಮೆ VIT ಪ್ರಾಜೆಕ್ಟ್ಸ್ ಅನ್ನ ಮರೆಯದೆ ಸಂಪರ್ಕಿಸಿ. ಸ್ನೇಹಿತರೆ, VIT ಪ್ರಾಜೆಕ್ಟ್ಸ್ ವತಿಯಿಂದ ಮೈಸೂರಿನಲ್ಲಿ ಮಾಡಿರುವಂಥ 40x60 ಮೆಜರ್ಮೆಂಟಿನ 5 ಬೆಡ್ರೂಮಿನ ಡೂಪ್ಲೆಕ್ಸ್ ಮನೆಯ ವಿಡಿಯೋ ಇದಾಗಿದೆ. ಸ್ನೇಹಿತರೆ, ನೀವು ಸಹ ಈ ರೀತಿಯ ಇಂಟೀರಿಯರ್ ಡಿಸೈನಿಂಗ್ ಅನ್ನ ಬಯಸಿದರೆ ಈ ಕೂಡಲೇ VIT ಪ್ರಾಜೆಕ್ಟ್ಸ್ ಅನ್ನ ಮತ್ತು ವಸೀಂ ರವರನ್ನ ದಯವಿಟ್ಟು ಸಂಪರ್ಕಿಸಿ. ಸ್ನೇಹಿತರೆ, ಇದಾಗಿತ್ತು ಈ ಸಂಚಿಕೆಯ ವಿಶೇಷವಾದಂತಹ ಒಂದು ವಿಡಿಯೋ. ಸ್ನೇಹಿತರೆ, ಇನ್ನೊಂದು ಆಕರ್ಷಕವಾದ ಪ್ರಾಪರ್ಟಿಯೊಂದಿಗೆ ಮತ್ತೆ ಭೇಟಿ ಆಗ್ತಿರೋಣ. ಸ್ನೇಹಿತರೆ, ನಾನು ನಿಮ್ಮ ವಿಜಯ್. ನಮಸ್ತೆ.